ನಿನ್ ಬಾಯಿಗೆ ಇಟ್ಟಾಗ ಸಾರ್ ಬಿಡ ಅಂತೆ ಬಿಟ್ಬಿಟ್ಟು ಹೋಗ್ಬಿಟ್ನಾ. ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ಯಾ ಮಂಜ. ಸೊ ಹಾಯ್ ಗೈಸ್, ಈಗಿನ ಕೆಲಸದಿಂದ ಬಂದು ಶಿವ ಅಂತ ಕೂತ್ಕೊಳ್ಳೋಣ ಅಂದ್ಕೊಂಡ್ರೆ ತಕ್ಷಣ ನನ್ನ ಫ್ರೆಂಡ್ಸ್ ಫೋನ್ ಮಾಡಿದ್ರು ಬ್ಯಾಡ್ಮಿಂಟನ್ ಆಡೋಣ ಅಂತ. ಸೊ ರೆಡಿ ಆಗ್ತಾಯಿದ್ದೀನಿ, ಲೆಟ್ಸ್ ಗೋ. ಚಡ್ಡಿ ಗಿಡ್ಡಿ ಹಾಕ್ಕೊಂಡು ಬ್ಯಾಡ್ಮಿಂಟನ್ ಸೂಟಲ್ಲಿ ಹೋಗೋಣ. ಓಕೆ, ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಆಯಿತು. ಟ್ಯೂಷನ್ ಮಕ್ಕಳಿಗೆಲ್ಲ ಬಾಯ್ ಹೇಳ್ಬಿಟ್ಟು ನಮ್ಮ ಪಾಡಿ ನಾವು ಆಟ ಆಡೋಕೆ ಹೋಗೋಣ. ಓಕೆ, ಲೆಟ್ಸ್ ಗೋ. ಸೊ ಗಾಡಿ ಓಡಿಸ್ಬೇಕಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ. ಓಕೆ, ನಮ್ಮಮ್ಮ ಹಿಂಗೆ ಹೋಗ್ಬೇಕಾದ್ರೆ ತಕ್ಷಣ ಫೋನ್ ಮಾಡಿದ್ರು ಆಯ್ತಾ. ಫೋನ್ ಮಾಡಿಬಿಟ್ಟು ಮನೇಲಿದ್ರೆ ಒಂಚೂರು ಅದೇನೋ ಮೆಹಂದಿ ಕಲರ್ ತಗೊಂಬ ಅಂತ ಹೇಳಿದ್ರು. ನಾನು ನಮ್ಮಮ್ಮಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದೆ ದಟ್ ನಾನು ಬ್ಯಾಡ್ಮಿಂಟನ್ ಆಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸರಿನಾ, ಈಗ ಮುಂಚೆನೆ ಹೇಳ್ಬೇಕಲ್ವ, ಹೋಗಕ್ಕಿಂತ ಮುಂಚೆ ನಿನ್ ಬಾಯಿಗೆ ಇಟ್ಟಾಗ ಸಾರ್ ಬಿಡ ಅಂತೆ. ಈ ಅಮ್ಮಂತೀರ್ ಯಾಕೆ ಹಿಂಗ್ ಆಡ್ತಾರೋ ನಂಗಂತೂ ಒಂಚೂರು ಗೊತ್ತಿಲ್ಲ. ಹೆಂಗೋ ಮಾಡಿ ರಕ್ಷಿತ್ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ. ಇವಾಗ ರಕ್ಷಿತ್ ಮನೆ ಹತ್ರ ಬಂದಿದ್ದೀವಿ. ನೋಡೋಣ, ಕರೆಯೋಣ ಅವ್ರನ್ನ, ಏನ್ ಮಾಡ್ತಿದ್ದಾನೋ. ರಕ್ಷಿತ್ ಹೋದ್ನಾ? ಎಲ್ಲಿಗೆ? ಬಿಟ್ಬಿಟ್ಟು ಹೋಗ್ಬಿಟ್ನಾ? ನೋಡಿ ಗಾಯ್ಸ್, ಅಷ್ಟೇ ಎಲ್ಲರೂ ಬಿಟ್ಬಿಟ್ಟು ಮಸಾಲೆ ಪುರಿ ತಿನ್ನಕ್ಕೆ ಹೋಗಿದಾರಂತೆ ಗಾಯ್ಸ್. ಕರ್ಕೊಂಡೋಗಿ ತೋರಿಸ್ತೀನಿ ನೋಡಿ. ಹೆಂಗ್ ಬಂದು ಯಾವಾಗ ಬಂದು ನೋಡಿ, ಹೊಸ ಬ್ಯಾಟ್ ತೊಗೊಂಡಿದ್ದೀನಿ, ಅದಕ್ಕೆ ಹಂಗೆ ನೋಡ್ತವನೆ. ಹೊಸ ಬ್ಯಾಟು ಕಣ್ಣನ್ ಮಗ ಸೀಕ್ರೆಟ್ ಸೆಂಟರ್ ಏನ್ ಬೇಕು ಕೊಡ್ಸ್ಕೊಬಿಟ್ಟಿದ್ದಾನೆ. 2,000 ರೂಪಾಯಿ ಬಿಟ್ಬಿಟ್ಟು ಪಾನಿಪುರಿ ತಿಂತಾ ಇರೋದ ಇದು? ನಾನು ತಿಂತಾ ಇರೋದೇನೋ ಇದು? ಓ, ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಪಾನಿಪುರಿ ತಿಂತೀಯಾ? ನಾನೇ ಬಂದು ಕೇಳಿದಕ್ಕೆ ಕೊಡಿಸ್ತಾ ಇರೋದು ನೀವು. ಬರ್ತೀಗ ಬಾಯ್ಗೆ ಮಾಡೋ ಕೆಲಸ ಇಲ್ವೇನೋ? ಕನ್ನಡಿ ಮುಂದೆ ತಲೆ ಬಾಚ್ಕೊಳ್ಳೋ ಅಂದ್ರೆ ಕ್ಯಾಮ್ರಾ ಮುಂದೆ ಕನ್ನಡ ಇತ್ತು. ಕನ್ನಡ ಕಲಿಯೋದೇ. ಎಷ್ಟಾಯ್ತು? ಹೋಗ್ಲಿ, ಆ ಸ್ಪೂನ್ ಆದ್ರೂ ಕೂಡ ಅವ್ರಿಗೆ ವಾಪಸ್ಸು. ನಿಮ್ಮೆಲ್ಲರಿಗೂ ನಿತೀಶ್ ಬಗ್ಗೆ ಗೊತ್ತೇ ಇರುತ್ತಲ್ವ, ಆಬ್ವಿಯಸ್ಲಿ. ಏನು ನಮ್ಮ ಗ್ಯಾಂಗ್ಗೆ ಅನ್ಬೋದು. ಅವನ್ನ ತೋರಿಸ್ತೀನಿ ರೀ. ಅವನ ಹೆಸರು ಮಂಜುನಾಥ್ ಅಂತ. ನೋಡಿ ಇಲ್ಲಿ ಮಂಜುನಾಥ್ ಕತ್ಲಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ, ಕಟಿಂಗ್ ಬೇರೆ ಮಾಡಿಸ್ಬಿಟ್ಟವನೇ. ಮಿಲ್ಟ್ರಿ ಕಟಿಂಗ್ ಕಾರ್ದೆ EMI ಆಗಿಲ್ಲ ಅವನಿನ್ನ. ಗೈಸ್, ಇವಾಗ ತಾನೇ ಬಂದ್ವಿ ಬ್ಯಾಡ್ಮಿಂಟನ್ ಆಡಕ್ಕೆ. ಇನ್ನ ಲೇಟ್ ಲತೀಫ್ ಇನ್ನೊಬ್ಬ ಇದ್ದಾನೆ ಒಡೆ. ಅವನು ನಿಮ್ಗೆ ಗೊತ್ತಲ್ವಾ, ನಿತೀಶ್ ಅಂತ. ಅವನು ಯಾವಾಗಲೂ ಲೇಟಾಗೆ ಬರೋದು. ಅವನು ಫೈನಲಿ ಬಂದಿದ್ದೀವಿ ಬ್ಯಾಡ್ಮಿಂಟನ್ ಕೋರ್ಟ್ಗೆ. ಲೆಟ್ಸ್ ಪ್ಲೇ ಬ್ಯಾಡ್ಮಿಂಟನ್. ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದಿದ್ಯಾ ಮಂಜ. ತಿರ್ಗು ಹೇಳ್ತೀನಿ. ನನ್ನ ಕಟಿಂಗೇ ಅಜೀಬು ಅಂದ್ರೆ ಇವಂದು ಫುಲ್ ಇಲ್ಲ. ಗೈಸ್ ಏನಿಲ್ಲ, ಬಾಯ್ಸ್ ಯಾರ ಕಟಿಂಗ್ ಮಾಡ್ತಾರೆ, ಒಂದು ವಾರ ಬೇಕು ಅಡ್ಜಸ್ಟ್ ಆಗುತ್ತೆ. ನೋಡಿ, ಇವನೇ ಲೇಟ್ ಲತೀಫ್. ಏನೋ ಕತ್ತೇನೋ ಉಳ್ಕಾಯ್ತಂತೆ ನೋಡಿ. ಇನ್ನೊಬ್ಬ ಮನೀಶ್ ಅಂತ 10 ನಿಮಿಷ ಲೇಟ್ ಆಗುತ್ತೆ ನೋಡಿ. ಹೇಳ್ತೀನಿ ಕಸ್ಕೊಳ್ಳೋ ಅವನಿಗೆ ಕುಂತ್ರೆ ಸೊಂಟ ಉಳುಕುತ್ತೆ, ನಿಂತ್ರೆ ಮಂಡಿ ಉಳುಕುತ್ತೆ, ಮಲಿಕೊಂಡ್ರೆ ಬೆನ್ನು ಉಳುಕುತ್ತೆ. ಅವನೊಂದು ದೇಹನ ಎದ್ರೆ ಕತ್ತಿ ಉಳುಕುತ್ತೆ ನೋಡಿ. ಆ ದೇಹ ನೋಡಿ, ಹೊಟ್ಟೆ ಹೇಳ್ಕೊಂಡು ಸಾಕ್ಬಿಡು. ಸೊ ಎಸ್ ಗೈಸ್, ವ್ಲಾಗ್ನ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬ್ಯಾಕ್ ಟು ದ ಫಾರ್ಮ್. ಮ್ಯಾಚ್ ಸ್ಟಾರ್ಟ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿ ಆಡ್ತಾ ಇದ್ದಾರೆ. ಸೊ ಇವಾಗ ನಾನು ಮತ್ತೆ ಪ್ರಶಾಂತ್ ಒಂದು ಟೀಮ್ ಆಗಿದೆ. ಹಾಯ್ ಅನ್ನು ಪ್ರಶಾಂತ್. ಹಾಯ್. ಸೊ ನಿರಂಜನ್ ಮತ್ತು ರಕ್ಷಿತ್ ಒಂದು ಟೀಮ್ ಆಗಿದ್ದಾರೆ. ಅತ್ತ ಮನೀಶ್ ಮತ್ತು ಮಂಜ. ಸೊ ಎಸ್, ನಮ್ಮ ಪ್ರಶಾಂತ್ ಅವರು ಬ್ಯೂಟಿಫುಲ್ ಸ್ಕಿಲ್ ತೋರಿಸ್ತಾರೆ ಇವಾಗ. ಇದು ಆಕ್ಚುಲಿ ಚೆನ್ನಾಗಿ ಹೆಂಗೆ ನೋಡಿ ಗೈಸ್, ಬ್ಯಾಟ್ ಬೀಳ್ಸ್ಬಿಟ್ಟೆಲ್ಲ ಬ್ಯಾಡ್ಮಿಂಟನ್ ಆಡಕ್ಕೆ ಬರ್ತಾರೆ. ಸೋಲ್ತಾ ಇದೀವಿ ಅಂತ ಗೊತ್ತಾದಾಗ ಕಟ್ ಮಾಡ ಅನ್ನೋದು. ಗೆದ್ಬಿಟ್ರಾ?
ಪಾಯಿಂಟ್ಸ್ ಆಗಿಸ್ತಾವನೆ ಅವನು ಹೊಡಿಬೇಕಾದ್ರೆ ರಾಜ್ಕುಮಾರ್ ಥರ ತಿರುಗಿ ನಿನ್ನೆ ನೋಡಿದ್ದಾನೆ. ಏನು ಗೊತ್ತಾ ಗೈಸ್, ಈಗ ಸ್ವಲ್ಪ ನಮಗೆ ಬಾಡಿ ಬಂದಿರೋದ್ರಿಂದ ಸೊ ಅದಕ್ಕೆ ಆಡೋಕ್ಕಾಗ್ತಾಯಿಲ್ಲ, ಬೇಗ ಸುಸ್ತಾಗ್ತಿದೆ. ನಾನು ಇವಾಗ ಇನ್ಮೇಲಿಂದ ಜಿಮ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಾಗ್ ಇರೋ ನಿಮ್ಗೆ ಏನಿಸುತ್ತೆ ಗಾಯ್ಸ್, ನನ್ನ ಹೇರ್ ಸ್ಟೈಲು ಹಾಳಾಗಿದೆ ಅನ್ಸುತ್ತೆ, ಖರಾಬಾಗಿದೆ ಅನ್ಸುತ್ತೆ. ಇಲ್ಲ, ಇವನ್ ಫೇಸಿಗೆ ಅದು ಕರೆಕ್ಟಾಗಿ ಸೆಟ್ ಆಗಿದೆ ಅಲ್ವಾ, ಸ್ವಲ್ಪ ಶಾರ್ಟ್ ಅನಿಸ್ತಾ ಇದೆ ನನಗೆ. ಇನ್ಮೇಲಿಂದ ಇರಿ ಎಲ್ಲರೂ ಸಮ್ಮರ್ ಅಲ್ಲ, ಶಾರ್ಟ್ ಇರ್ಬೇಕು ಬಿಡು. ರಕ್ಷಿತ್, ನಾನು ಇನ್ಮೇಲಿಂದ ಜಿಮ್ ಬ್ಲಾಗ್ ಮಾಡೋಕ್ಕೆ ಫಸ್ಟ್ ಜಿಮ್ಗೆ ಹೋಗ್ಬೇಕು. ರಕ್ಷಿತ್, ಏನು ಅನ್ಸುತ್ತೆ ನಿಮಗೆ ಜಿಮ್ ಬ್ಲಾಗ್? ಇವನು ಜಿಮ್ಗೆ ಹೋಗ್ತದೆ. ಸೊ ಎಸ್ ಗಾಯ್ಸ್, ಮನೀಶ್ ಅವರು ಸೋತೋಗಿ ಮಗ ಮುಚ್ಕೊಂಡು ಕೂತಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ವಿಧಿ ಆಟ. ಒಲಿ ಪಾಪ ಮಕ್ಕಳು ಆಟ ಆಡ್ಕೊಂಡು ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಪಾಪ ಮಕ್ಕಳು ಆಟ ಆಡ್ಕೊಂಡಿದ್ದಾರೆ, ಬಿಟ್ಕೊಂಡಿದ್ದೀವಿ. ನೆಕ್ಸ್ಟ್ ಮ್ಯಾಚ್ ಸೇರಿ ಎಲ್ಲ ಇವಾಗ ಮಾತ್ರ ಕತ್ತಲ್ಲ. ಸೊ ಬೆಂಕಿ ಆಟ ಬರುತ್ತೆ ಇವಾಗ, ನೋಡ್ತಾರೆ. ಏನ್ ಶಾಟ್ ಹೊಡೆದ್ರಿ ಮಂಜು? ಹೇ ಮಂಜು, ಏನು ಹೇಳು ಮಂಜು, ನಿನ್ನ ಶಾಟ್ ನೋಡಿ ಇದು ನಾಳಿಗೆ ಈಗ ಗಲಿಮಲ. ಬ್ಯಾಟ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಮಂಜುನಾಥ್, ಈ ಬ್ಯಾಟ್ ಯಾರ್ದು? ಅವ್ನು ಬ್ಯಾಟ್ ಅಂತ ಅವ್ನು ಕೊಡ್ಬೇಕು. ಮಂಜುನಾಥ್, ಈ ಬ್ಯಾಟ್ ಯಾರ್ದು? ಈ ಬ್ಯಾಟ್ ಯಾರ್ದು ಹೇಳಿ? ಈ ಬ್ಯಾಟ್ ಯಾರ್ದು? ಈ ಬ್ಯಾಟ್ ನಂದು. ಅವ್ರವ್ರ ಬ್ಯಾಟಲ್ಲಿ ಅವರೇ ಆಡಲ್ಲ. ಹೌದೌದು, ನಿರಂಜನ್ದು ಹೊಸ ಬ್ಯಾಟ್. ನಿನ್ನ ಮೊನ್ನೆ ಬ್ಯಾಟ್ ತಗೊಂಡ್ಬಿಟ್ಟು ನನ್ನ ಬ್ಯಾಟಲ್ಲಿ ಆಡ್ತಿದ್ದ, ಸುತ್ತ ಕಂಟ್ರ ಬ್ಯಾಟಲ್ಲಿ ಆಡ್ತಿದ್ದ. 4-5 ಸರ್ವ್ ಮಾಡುತ್ತೆ. ಮಂಜು ಬ್ರೋ, ಯಾಕೆ ಬ್ರೋ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದೀರಾ? ಏನೋ ಬ್ರೋ, ಇವತ್ತು ಯಾಕೋ ಆಡೋಕ್ಕೆ ಆಗ್ತಾ ಇಲ್ಲ. ನಾನು 100% ನಂಗೆ ಕೊಡೋಕ್ಕೆ ಆಗ್ತಾ ಇಲ್ಲ. ಒಂದು 10% ಕೊಡ್ತಾ ಇದ್ದೀನಿ. ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆದರೆ ಹಂಗೇನು. ಓ, ಇವತ್ತು ಪಾರ್ಟಿ ನಿರಂಜನಿಂದ ಅಂತೆ. ಜೈ ಮಂಜ ಎತ್ತ, ಮಂಜ ಇನ್ನು ಮೇಲೆ 100% ಕೊಡ್ತೀನಿ. ಈಗ ನೆಕ್ಸ್ಟ್ ಮ್ಯಾಚ್ 2 ಮ್ಯಾಚ್ ಎಲ್ಲ ಮ್ಯಾಚು 100% ಕೊಡ್ತೀನಿ. ಎಲ್ಲ ಮ್ಯಾಚಿಗೆ ಹೇಳ್ತೀನಿ ನಿರಂಜನ್ ಪಾರ್ಟಿ. ಅಲ್ಲ ಗೈಸ್, ಇವ್ರಿಗೆಲ್ಲ ಟೈಮ್ ಸೆನ್ಸ್ ಇಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ? ನಾನು ಬಂದಿದ್ದೀನಿ ಬೇಗ, ಅದರಲ್ಲೂ ಬೇಗ ಯಾಕೆ ಬಂದೆ ಅಂತ ಕೇಳ್ತಾನೆ ಇವನೊಬ್ಬ ಇದರಲ್ಲಿ. ಎಲ್ಲರ ಗ್ಯಾಂಗಲ್ಲಿ ಲೇಟ್ ಲತೀಫ್ ಇದ್ರೆ ಇವನು ಜಲ್ದಿ ಲತೀಫ್. ಓ ಬನ್ನಿ, ಬೇಗ ಬರೋದು ತಪ್ಪ, ಬೇಗ ಬನ್ನಿ ಅನ್ನೋದು ತಪ್ಪ. ಬೇಗ ಬರೋದಲ್ಲ, ಬೇಗ ಹೋಗೋದು ನೀನು. ಮುಚ್ಚಲಿ. 5 ಗಂಟೆಗೆ 4:15 ಬಂದ್ಬಿಟ್ಟು ಬನ್ನಿ ನಾನು ಆ ಕಡೆ ರೆಡಿ ಆಗಂಗೂ ಇಲ್ಲ, ಬರಂಗೂ ಇಲ್ಲ. ನಾನು ಟೈಮ್ ಮ್ಯಾನೇಜ್ಮೆಂಟ್ ನೀಟಾಗಿ ಓದ್ಕೊಂಡಿದ್ದೀನಿ. ನಾವಲ್ಲೆಲ್ಲ ಒಳಗಡೆ ಶೂ ಬಿಚ್ಚಿಟ್ಟು ಮಾತಾಡ್ಕೊಂಡು ಕೂತಿದ್ವಿ. ಇವ್ನು ಹೊರಗೆ ಬಂದು ಏನ್ ಮಾಡ್ತಾ ಇದ್ದ? ಇವ್ರು ಕಾಯ್ತಾ ಇದ್ದೆ. ಏನ್ ಒಳಗೆ ಇರ್ಬೋದಿತ್ತಲ್ಲ ಗುಂಡು. ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಂಗಿಲ್ಲ. ಮಾಡಿಲ್ಲ, ಸ್ವಲ್ಪ ಹುಡುಗ ಹಂಗೆ ಕೆಲಸ ಆಗೋ ತನಕ ಅಷ್ಟೇ. ಕೆಲಸ ಆದ್ಮೇಲೆ ಬಿಟ್ಬಿಡ್ತಾನೆ. ಏನಿಲ್ಲ ಕೆಲಸ ಆಗೋ ತನಕ ತುಂಬಾ ಅರ್ಜೆನ್ಸಿ. ಹೆಂಗೆ ಅಂದ್ರೆ ನಿಮಗೆ ಗೊತ್ತಲ್ವಾ ನನ್ನ ಬಗ್ಗೆ? ಸೊ ಎಸ್ ಗೈಸ್, ನಾವಿವಾಗ ಬ್ಯಾಕ್ ಟು ದ ವ್ಲಾಗ್. ಹಾಳು ಮಾಡ್ತಾರೆ ನೋಡಿ ಗೈಸ್. ಇವಾಗ ನೋಡಿ, ಟೀ ಅಂಗಡಿ ಹತ್ರ ಬಂದಿದ್ದೀವಿ, ಟೀ ಕುಡಿತಾ ಇದೀವಿ. ಹಾಳು ಮಾಡ್ದವನು ಬಚ್ಚಿಕತ್ತವನು. ಮಚ್ಚ, ಹಾಯ್ ಗೈಸ್. ಟೀ ಕುಡಿಯೋಕೆ ಟೀನೇ ಕೊಟ್ಟಿಲ್ವಲ್ಲ ಮಚ್ಚ. ಬಾಯ್ಸ್ ಆಗತ್ತು ನಮ್ಗೆ ಕತ್ತು ಉಳ್ಕೈತೆ ಗಾಯ್ಸ್, ಅದಕ್ಕೆ ಮಸಾಲೆ ಟೀ, ನಾರ್ಮಲ್ ಟೀ. ಸೊ ನಾವು ಇವಾಗ ಬ್ಯಾಡ್ಮಿಂಟನ್ ಆಡಿ ಈಗ ಬಂದಿದ್ದೀವಿ ನಾವು ಸಪ್ತಗಿರಿ ಹತ್ರ, ಕರುನಾಡ ಕೆಫೆ ಅಂತ. ಸೊ ಯೂಶಲಿ ನಮ್ಮ ಅಡ್ಡ ಇದೆ ಅಲ್ವಾ ಮಂಜ? ದೇಗ್ತಾವನೆ ಯಾವಾಗ ತಿಂಗಳಿಗೋಸಲ ಬರಲ್ಲ, 2 ತಿಂಗಳಿಗೋಸಲ ಬರ್ತೀವಿ, ಅದು ಮಿಸ್ ಆಗಿ ಬರ್ತೀವಿ. ಇದು ಅಡ್ಡ ಅಂತೆ. ಅವನು ಹೇಳಿದ್ದೆಲ್ಲ ಕನ್ಸಿಡರ್ ಮಾಡ್ಕೊಂಬಿಡಿ ಗೈಸ್, ನಾನು ಹೇಳಿದ್ ಕರೆಕ್ಟ್. ಹೌದಾ? ಹಂಗಾರೆ ವಾರಕ್ಕೆ ಸಲ ಬರ್ತಾನೆ ಕೇಳಿ ಗೈಸ್. ವಾರಕ್ಕೆ 2 ಟೈಮ್ಸ್ ಬರ್ತೀನಿ ಅಷ್ಟೇ. ಅದು ಅಡ್ಡ ಅಂತಾರ ಗೈಸ್. ಓಕೆ, ಸೊ
ಸೊ ಇವಾಗ ನಾವೆಲ್ಲ ಟೀ ಕುಡಿದು ಸ್ವಲ್ಪ ತಿಂದು ವಿ ಆರ್ ಲಿವಿಂಗ್ ಟು ಹೋಮ್. ಇವತ್ತಿನ ಬ್ಲಾಗ್ ಇವತ್ತಿಗಿಷ್ಟೇ. ಬಾಯ್ ಬಾಯ್. ಬಾಯ್ ಸೈನಿಂಗ್ ಆಫ್. ಎಲ್ಲರ ತನೂ ಬಾಯ್ ಮಾಡಿಸ್ತೀನಿ ರೀ. ಏಯ್ ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಬಾಯ್ ಮಾಡು, ಏಯ್ ಬಾಯ್ ಮಾಡು. ಮುಗಿಸ್ಬಿಟ್ಟ ಮಗ, ಬಾಯ್ ಮಾಡು. ಮುಗಿಸ್ಬಿಟ್ಟ ಮಗ. ಅಷ್ಟೇ. ಯಾಕೆ ಮಗ ಇಷ್ಟು ಬೇಗ? ಸಾಕು, ಚಾರ್ಜ್ ಇಲ್ಲ ಗೈಸ್. ಟೀ ಏಯ್ ಫಸ್ಟ್ ಇಲ್ಲಿ ನೋಡಲಿ ಗೈಸ್. ಬ್ಯಾಡ್ಮಿಂಟನ್ ಆಡಿ ಆದ್ಮೇಲೆ ಫೈನಲ್ ಆಗಿ ಒಳ್ಳೆ ರಿಫ್ರೆಶ್ಮೆಂಟ್, ಟೀ, ಸಾಲ್ಟ್ ಬಿಸ್ಕೆಟ್ ಮುಳುಗ್ತಲ್ಲಿ ಅರ್ಧ ಬಿಸ್ಕೆಟ್ ಹೋಯ್ತು. ಇದ್ದದ್ದು ಎದ್ಬೇಕು, ನಿಜಾನ್ ಎದ್ಬಿಟ್ರೆ ಹಿಂಗೆ ಆಗೋದು. ಬಾಯ್ ಮಾಡ ಇವಾಗಾದ್ರೂ ಅಟ್ಲೀಸ್ಟ್. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್. ಸರಿ.